ನಾನಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಸ್ಟೇಜಲ್ಲಿ ಇರೋರೆಲ್ಲ ಇಲ್ಲಿ ಹುಟ್ಟಿರೋದೇ ನಾವು ಬ್ಯಾಲೆಟ್ ನಮ್ಗೆ ಶಕ್ತಿ ಕೊಟ್ಟಿದೆ. ಬ್ಯಾಲೆಟ್ ಜನ ವೋಟ್ ಹಾಕೋದಕ್ಕೆ ಇವತ್ತು ನಾವೆಲ್ಲಿ ಮಂತ್ರಿಗಳಾಗಿ ಡೆಪ್ಟಿ ಸಿಎಂ ಆಗಿ ಇಲ್ಲಾಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ನಾನು 7ನೇ ಕ್ಲಾಸಲ್ಲೇ ಎಲೆಕ್ಷನ್ ಬಂದಿದ್ದೆ. ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಈ ನಾಯಕತ್ವವನ್ನ ಬೆಳೆಸಬೇಕು. ಯಾಕೆಂದ್ರೆ ಪಂಚಾಯತ್ ಪಾರ್ಲಿಮೆಂಟ್ ನಾಯಕರುಗಳನ್ನು ನಾವು ಬೆಳೆಸಲೇಬೇಕಾಗ್ತದೆ. ಇದು ನಮ್ಮ ಪ್ರೈಮರಿ ಡ್ಯೂಟಿ. ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಬೇರೆ ಕಡೆ ಇರ್ಬೋದು. ಈ ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ಸ್ವತಃ ಪ್ರಪಂಚದಲ್ಲಿ ನಾವು ಜನಕ್ಕೆ ನಾವು ಮುಂದಕ್ಕಾಗಲಿಲ್ಲ ಅಂತಂದ್ರೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಾನು 7ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ 2ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಕೂಡ ವೋಟಿಂಗ್ ರೈಟ್ ಕೊಟ್ಟಿದ್ರು. ನಮ್ಗೆ ಆಗೆಲ್ಲ ತಿಳಿಸಿಸ್ಬಿಟ್ಟು ಕೊನೆಗೆ ಈ ಇದನ್ನ ಹೆಂಗೆ ಬ್ಯಾಲೆಟ್ ಇದೆ ಅಂತ ಹೇಳಿ ಅದನ್ನ ತಿಳಿಸಿ ನನಗೆ ಆಗ ಸ್ಟಾರ್ ನನ್ನ ಸಿಂಬಲ್ ಅವತ್ತಿನ ಕಾಲದಲ್ಲಿ ಸ್ಕೂಲಲ್ಲಿ ಎಲೆಕ್ಷನ್ ಇಟ್ಕೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟಿದ್ದೀನಿ. ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ. ಸೊ ಅದಕ್ಕೆ ನಮ್ಮ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಡೆಮೋಕ್ರಸಿ, ಇಡೀ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ಭಾರತ ಅಂತೇಳಿ ಎಲ್ಲರೂ ಕೂಡ ಅದನ್ನ ವಿವಿಧ ದೇಶಗಳು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಬಸವಣ್ಣನ ನಾಡಿನಲ್ಲಿ ನಾವಿದ್ದೇವೆ. ಬಹುಶಃ ನಮ್ಮ ಇತಿಹಾಸ ಲೆಕ್ಕ ಹಾಕೊಂಡ್ರೆ ಬಹುಶಃ ಬಸವಣ್ಣನ ಕಾಲದಿಂದ ಅನುಭವ ಮಂಟಪವನ್ನು ಮಾಡಿ ಸರ್ವರಿಗೂ ಸಮಪಾಲು ಅಂತ ಹೇಳಿ ನಮ್ಮ ಘೋಷಣೆ ಇದೆ. ಆವತ್ತೇ ಎಲ್ಲ ಧರ್ಮ, ಜಾತಿ, ಪಂಗಡ ಎಲ್ಲರೂ ಕೂಡ ಸಮಾನತೆ ಕೊಟ್ಟು ಈ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಿಂದ ಹುಟ್ಟುವುದಕ್ಕೆ ಇತಿಹಾಸ ಹೇಳ್ತದೆ. ಇವತ್ತು ನಾವೆಲ್ಲ ಈ ಮತದಾನದ ಮೌಲ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ದಿ ಬುಲೆಟ್ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ. ನಮ್ಮ ಮಾದೇವಪ್ಪನವರು ಬಹಳ ಚೆನ್ನಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿದ್ರು. ಅವರು ಯೂನಿವರ್ಸಿಟಿಗಳಿಗೆ ಹೋಗಿ ಪ್ರವಚನ ಮಾಡಬೇಕು. ಯಾಕೆಂದ್ರೆ ಹೊಸ ಪೀಳಿಗೆಗೆ ಈ ವಿಚಾರ ತಿಳಿಸ್ಬೇಕು. ನಮ್ಮ ಮಕ್ಕಳೆಲ್ಲ ಇಲ್ಲಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ನಿಮ್ಗೆ 18 ವರ್ಷ ಆದ್ಮೇಲೆ ಈ ಮತದಾನದ ಹಕ್ಕನ್ನ ಏನು ಬೆಲೆ ಅನ್ನೋ ಬಹುಶಃ ನಿಮ್ಗೆ ಅರ್ಥ ಆಗ್ತದೆ. ಈ ಪಾಲಿಟಿಕ್ಸ್ ಅಲ್ಲಿ 49 is 0, 51 is 100. 49 0 ಆಗೋಯ್ತದೆ, 51 100 ಆಗೋಯ್ತದೆ. ನಾನಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಸ್ಟೇಜಲ್ಲಿ ಇರೋರೆಲ್ಲ ಇಲ್ಲಿ ಹುಟ್ಟಿರೋದೇ ನಾವು ಬ್ಯಾಲೆಟ್ ನಮ್ಗೆ ಶಕ್ತಿ ಕೊಟ್ಟಿದೆ. ಬ್ಯಾಲೆಟ್ ಜನ ವೋಟ್ ಹಾಕೋದಕ್ಕೆ ಇವತ್ತು ನಾವೆಲ್ಲಿ ಮಂತ್ರಿಗಳಾಗಿ ಡೆಪ್ಟಿ ಸಿಎಂ ಆಗಿ ಇಲ್ಲಾಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ನಾನು 7ನೇ ಕ್ಲಾಸಲ್ಲೇ ಎಲೆಕ್ಷನ್ ಬಂದಿದ್ದೆ. ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಈ ನಾಯಕತ್ವವನ್ನ ಬೆಳೆಸಬೇಕು. ಯಾಕೆಂದ್ರೆ ಪಂಚಾಯತ್ ಪಾರ್ಲಿಮೆಂಟ್ ನಾಯಕರುಗಳನ್ನು ನಾವು ಬೆಳೆಸಲೇಬೇಕಾಗ್ತದೆ. ಇದು ನಮ್ಮ ಪ್ರೈಮರಿ ಡ್ಯೂಟಿ. ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಬೇರೆ ಕಡೆ ಇರ್ಬೋದು. ಈ ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ಸ್ವತಃ ಪ್ರಪಂಚದಲ್ಲಿ ನಾವು ಜನಕ್ಕೆ ನಾವು ಮುಂದಕ್ಕಾಗಲಿಲ್ಲ ಅಂತಂದ್ರೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಾನು 7ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ 2ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಕೂಡ ವೋಟಿಂಗ್ ರೈಟ್ ಕೊಟ್ಟಿದ್ರು. ನಮ್ಗೆ ಆಗೆಲ್ಲ ತಿಳಿಸಿಸ್ಬಿಟ್ಟು ಕೊನೆಗೆ ಈ ಇದನ್ನ ಹೆಂಗೆ ಬ್ಯಾಲೆಟ್ ಇದೆ ಅಂತ ಹೇಳಿ ಅದನ್ನ ತಿಳಿಸಿ ನನಗೆ ಆಗ ಸ್ಟಾರ್ ನನ್ನ ಸಿಂಬಲ್ ಅವತ್ತಿನ ಕಾಲದಲ್ಲಿ ಸ್ಕೂಲಲ್ಲಿ ಎಲೆಕ್ಷನ್ ಇಟ್ಕೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟಿದ್ದೀನಿ. ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ. ಸೊ ಅದಕ್ಕೆ ನಮ್ಮ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ಈ ಯಂಗ್ ಲೀಡರ್ಸ್ಗೆ, ಸ್ಟೂಡೆಂಟ್ಸ್ಗೆ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯ, ಮತದಾನದ ಶಕ್ತಿ
ಏನದನ್ನ ಅರಿವು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ಈ ವಿಶ್ವ ಡೆಮಾಕ್ರಟಿಕ್ಸ್ ಡೇನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಿಮ್ಮೆಲ್ಲ ಇವತ್ತು ಸೇರಿಸಿದ್ದೇವೆ. ಒಂದು ನೀವೆಲ್ಲ ಗಮನ ಇಟ್ಕೊಳ್ಬೇಕು. ಈಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಾದೇವಪ್ಪವರೆಲ್ಲ ಮೈಸೂರು ಭಾಗದವರು, ನಮ್ಮ ಚಾಮರಾಜನಗರ MP ಇತ್ತು ಧ್ರುವನಾರಾಯಣ ಗಿಲ್ಲ ಅವರ ಮಗ ಈಗ MLA. ಒಂದೇ ಓಟಿಂದ ಆತ ಗೆದ್ದಿತ್ತು. ಒಂದೇ ಓಟಲ್ಲಿ ಗೆದ್ದಿ ಆತ MLA ಅದಾದ್ಮೇಲೆ ಪಾರ್ಲಿಮೆಂಟ್ ಮೆಂಬರ್ ಅಲ್ಲ. ಆ ಒಂದು ಓಟು ಅವ್ರ ಮನೆ ಡ್ರೈವರ್ ಅಂತೆ ಒಂದು ಓಟ್ ಹಾಕಲಿಲ್ಲ. ಅವರು ಮೈಸೂರಿಂದ ಬಂದು ಅಪೋಸಿಷನ್ ಪಾರ್ಟಿ ಕೃಷ್ಣಮೂರ್ತಿ ಗಿಲ್ಲರಲ್ಲ ನಮ್ಮ ನಾಚಿನವ್ರ ಮಗ, ಅವರು ಕೊಳ್ಳೇಗಾಲ MLA. ಅವರು ಮನೆ ಕುಟುಂಬ ಬಂದು ಟೈಮ್ ಆಗೋಯ್ತು ಅಂತ ಹೋಗಿ ಊಟ ಹಾಕಿಲ್ಲ. ಅವ್ರು ಬಂದು ಆ ಕುಟುಂಬದವ್ರು ಓಟ್ ಹಾಕ್ಬಿಟ್ಟಿದ್ರೆ ಕೊನೆಗೆ ಯೂಸ್ ಮಾಡ್ತಾರೆ. ಸೊ ಕೊನೆಗೆ ಅದಾದ್ಮೇಲೆ ಪಾರ್ಲಿಮೆಂಟ್ ಗೆದ್ದ, ಅಸೆಂಬ್ಲಿನೂ ಗೆದ್ದ ಆಯ್ತು. CP ಜೋಶಿ ನಮ್ಮ ರಾಜಸ್ಥಾನ 2 ಓಟ 1 ಓಟಲ್ಲ ಸೋತೋಗ್ಬಿಟ್ರು ಅವರು. ಇಲ್ಲ ಚೀಫ್ ಮಿನಿಸ್ಟರ್. ಸೊ ಹಂಗೆ ಒಂದೊಂದು ಓಟು ಕೂಡ ಬಹಳ ಮುಖ್ಯವಾದಂತ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾಯಕರುಗಳ ಇವತ್ತು ಇಂಜಿನಿಯರ್ಸ್ ಡೇ. ಬೆಳಗ್ಗೆ ತಾನೆ ನಾನು ಸದನ ವಿಶ್ವೇಶ್ವರಯ್ಯನವರಿಗೆ ನಮನವನ್ನು ಸಲ್ಲಿಸಿ ಅವರ ಪುತ್ಥಳಿಗೆ ಹೋಗಿ ಈಗ ಸಾಯಂಕಾಲ ಕೂಡ ಇದೆ ಇಂಜಿನಿಯರ್ಸ್, ಅದು ಕೂಡ ಇವತ್ತು ಬಹಳ ಪವಿತ್ರವಾದಂತ ದಿನ. ಸೊ ವಿಶ್ವದಲ್ಲೇ ಇವತ್ತು ನಾವು ಇದನ್ನೆಲ್ಲ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಯಾವುದೋ ಒಂದು ಇತಿಹಾಸ ಹೆಂಗೆ ನನ್ನ PA ಬರ್ಕೊಟ್ಟಿದ್ದನ್ನ ನಾನು ನೋಡ್ತಾ ಇದ್ದೆ. ಕೃಷ್ಣ ಕೇಳ್ತಾನೆ, ನೂರಾರು ಜನ ವೀರಿದಾರಲ್ಲ ಏನ್ ಮಾಡೋದು, ಇಷ್ಟೋ ಜನ ಕಲ್ಲೆಸಿತಾ ಇದಾರಲ್ಲ ಏನ್ ಮಾಡೋದು ಅಂತ ಸಾವಿರಾರು ಜನ ನನಗೆ ಮಾಡ್ತಾರೆ ಅಂತೇಳಿ ಅರ್ಜುನ್ಗೂ ಕೃಷ್ಣನ್ಗೂ ಸಂಭಾಷಣೆ ನಡೀತದೆ. ಆ ಕೊನೆಗೆ ಕೃಷ್ಣ ಹೇಳ್ತಾರೆ, ನಿನ್ಗೆ ಕೊನೆಗೆ ನೋಡಪ್ಪ 100 ಜನ ಹೊಡಿಬಹುದು, ಬಿಲ್ ಹೊಡಿಬಹುದು, ಬಾಣ ಬೀಸಾಕ್ಬೋದು, ಇನ್ನೊಂದು ಮಾಡ್ಬೋದು, ಕೊನೆಗೆ ರಕ್ಷಣೆ ಮಾಡಕ್ಕೆ ಯಾರೋ ಒಬ್ರು ಇರ್ತಾರೆ ಅಂತ ಅವತ್ತಿನ ಕಾಲದಲ್ಲಿ ಹೇಳ್ತಾರೆ. ಹಂಗೆ ಇವತ್ತು ಈ ಪ್ರಜಾಪ್ರಭುತ್ವದ ಡೆಮೋಕ್ರಸಿಯಲ್ಲಿ ದಿ ಬ್ಯಾಲೆನ್ಸ್ ಇಸ್ ಸೇವ್ ಯು ಫ್ರಮ್ ಆಲ್ ದಿಸ್ ಇಶ್ಯೂ ಅಂತ ನಿಮ್ಮ ಕೊನೆಗೆ ವಿಚಾರಗಳನ್ನ ಏನೇ ಇದ್ರು ಕೂಡ ಅಲ್ಟಿಮೇಟ್ಲಿ ನೀವು ತೆಗೆದುಕೊಳ್ಳುವಂತ ತೀರ್ಪಿದೆಯಲ್ಲ, ಈ ತೀರ್ಪಿನಲ್ಲಿ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ರಕ್ಷಣೆ ಮಾಡ್ತದೆ. ಆ ಬ್ಯಾಲೆನ್ಸ್ ನಾಯಕರನ್ನ ತಯಾರು ಮಾಡ್ತದೆ. ಹಂಗೆ ನಮ್ಮ ಮಾದೇವಪ್ಪ ಹೇಳಿದ್ರೆ ಮಹಾರಾಜರುಗಳೆಲ್ಲ ಮನೇಲಿ ಕೂತಿದ್ದಾರೆ. ಆ ಇವತ್ತು ಬ್ಯಾಲೆಂಟ್ ಇಂದ ಯಾರು ಆಯ್ಕೆ ಆಗಿದ್ದಾರೆ, ನಿಮ್ಮ ಬ್ಯಾಲೆಂಟ್ಗೆ ಯಾರು ಗೌರವ ಸಿಕ್ತು, ಅದನ್ನ ಇವತ್ತು ಅವರು ರಾಜರಾಗಿ ಇವತ್ತು ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ನಾನು 21ನೇ ವಯಸ್ಸಿಗೆ ಓಟಿತ್ತು, ಅದನ್ನ 18 ವಯಸ್ಸಿಗೆ ಇಳಿಸಿದ್ರು. ನಾನು ಪಾರ್ಲಿಮೆಂಟ್ ಹೋಗಿದ್ದೆ, ಚಂದ್ರಶೇಖರ್ ಮೂರ್ತಿ ನಮ್ಮ MP ಅವ್ರ ಕೈಲಿ ಒಂದು ಇದನ್ನ ಪಾಸ್ ತೆಗೆದುಕೊಂಡು ಪಾರ್ಲಿಮೆಂಟ್ಗೆ ಕೂತಿದ್ದೆ. ಏನ್ ಚರ್ಚೆ ನಡೀತದೆ, ಏನ್ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಏನ್ ದೊಡ್ಡ ಟೀಕೆ ಮಾಡ್ತಾ ಇದ್ರು. ಇದನ್ನ ಏನು ಆಡೋ ಹುಡುಗರುಗಳಿಗೆಲ್ಲ ಓಟ್ ಕೊಟ್ಬಿಡ್ತಾ ಇದ್ದೀರಿ ನೀವು, 18 ವಯಸ್ಸು ಹುಡುಗರು ಏನೋ ಎಳಸು ಅವ್ರಿಗೆಲ್ಲ ಓಟ್ ಕೊಟ್ಬಿಡ್ತಾ ಇದ್ರಿ ಅಂತ ಹೇಳಿ ದೊಡ್ಡ ಟೀಕೆ ಆಲ್ ಅಪೋಸಿಷನ್ ಪಾರ್ಟಿಯವರೆಲ್ಲ ರಾಜೀವ್ ಗಾಂಧಿ ಮೇಲೆ ಏನ್ ಬೀಳ್ತಾ ಇದ್ರು. ಅವರು ಸಂವಿಧಾನದ ಒಂದು 21ರಿಂದ 18 ವಯಸ್ಸಿಗೆ ಇಳಿಸ್ಬೇಕು ಅಂತ ತೀರ್ಕೊಂಡು ಬಂದ್ರು. ಆಗ ರಾಜೀವ್ ಗಾಂಧಿ ಅವರು ಉತ್ತರ ಕೊಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ SSLC ಪಾಸ್ ಮಾಡಿದ್ರು 14-15 ವರ್ಷಕ್ಕೆ ಮಾಡ್ತಾರೆ. 14 ವಯಸ್ಸಿಗೆ ನಾವು ಈ ಪೊಲೀಸ್ ಕೆಲಸಕ್ಕೆ ನಾವು ತೆಗೆದುಕೊಳ್ತೀವಿ, ಮಿಲಿಟರಿಗೆ ತೆಗೆದುಕೊಳ್ತೀವಿ. ಮಿಲಿಟರಿ